ಇವಾಗ ಬಣ ರಾಜಕೀಯ ಸ್ಟಾರ್ಟ್ ಆಗಿದೆ ಈ ವಿಷಯಕ್ಕೆ ಬಂದಾಗ ಹಾಂ ಅದ್ರ ಬಗ್ಗೆ ಏನು? ಬಣ ರಾಜಕೀಯ ನಮ್ದೊಂದು ಗ್ರೂಪ್ ಇದ್ದೇ ಇದ್ರಿ ಮತ್ತು ಇದು ಮೀರಿಯವ್ರಿ. ಸೊ ಕೆಲವೊಂದು ಇನ್ನೊಂದು ಗುಂಪಾದರೂ ನಾವೇನು ಆಶ್ಚರ್ಯ ಪಡಂಗಿಲ್ಲ, ಯಾಕಂದ್ರೆ ರಾಜಕಾರಣದಾಗ ರೀ ಅವ್ರಿಗೂ ಎಲ್ಲ ನಿಲ್ಬೇಕಂತ ಇರ್ತಾರೆ. ಅಷ್ಟು ಮೀರಿ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು. ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತಾರೆ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಡೀ ಲೋಕಾಯುಕ್ತ ಉಪನ್ಯಾಯಮೂರ್ತಿಗಳಾದಂಥ BS ಪಾಟೀಲ್ ಅವರ ಬೆಳಗಾವಿ ಜಿಲ್ಲಾ ಅನೇಕ ಅಧಿಕಾರಿಗಳು ಮಲ್ಕೊಳ್ಳಾರವ್ರು. ಯಾಕಂದ್ರೆ ನಮ್ಮ ವಾಹಿನಿಯೊಳಗೆ ಬಂದಂಥ ಭ್ರಷ್ಟಾಚಾರದ ಅನೇಕ ಇಲಾಖೆಗಳ ಭೇಟಿ ನೀಡಿ ಇವತ್ತು ಅಧಿಕಾರಿಗಳಿಗೆ ಒಂದು ನಿಮ್ಮ ತನಿಖೆ ಮಾಡೋ ಸಂಸ್ಥೆ ಒಂದು ಜೀವಂತ ಐತಂತ ಬೆಳಗಾವಿ ಜಿಲ್ಲೆಯ ಅನೇಕ ಇಲಾಖೆ ಅಧಿಕಾರಿಗಳು ಬೆವರು ಇಳಿಸಿದ್ದಾರೆ BS ಪಾಟೀಲ್ರು. ನಿನ್ನೂ ಕೂಡ ನಾವು ಅನೇಕ ಎಪಿಸೋಡ್ಗಳು ಮಾಡಿದ್ದು. ಮೊನ್ನೆ ಅವರ ಒಟ್ಟಾರೆಯಲ್ಲಿ ಯಾವ ಇಲಾಖೆ ಒಳಗೆ ಭ್ರಷ್ಟಾಚಾರ ಹೆಚ್ಚಾಗತೈತಿ ಅದಕ್ಕಿಂತ ಮೊದಲನ ಅವರ ನಿಮ್ಮ ಹಂತಕ್ಕೆ ಯಾವ್ಯಾವ ಕೇಸ್ ಡಿಸ್ಪೋಸ್ ಆಗದೆ ಉಳಿದವು ಅದನ್ನು ಮಾಡಬೇಕಂತೇಳಿ ಅವಧಿ ಕೊಟ್ಟಿದ್ದರು. ಇವತ್ತು ಒಟ್ಟಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ BS ಪಾಟೀಲ್ರ ಲೋಕಾಯುಕ್ತರಂದ್ರೆ ಜ್ವರ ಬರಕ್ಕೆ ಶುರುವಾಗಿದ್ದಾವೆ. ಅದ್ರಾಗೂ ಗರ್ದಿಗಮ್ಮತ್ ಎಷ್ಟು ಪ್ರಸಾರ ಮಾಡಿತ್ತಲ್ಲ ಆ ಎಲ್ಲ ಇಲಾಖೆಗಳಿಗೆ ಹೆಚ್ಚ ಕಡಿಮೆ ಭೇಟಿಯಾಗಿದ್ದಾರೆ. ಅದು ಒಂದು ಖುಷಿ ಅನಿಸ್ತೈತೆ ನಮಗೆ. ನಮ್ಮನ್ನ ಯಾರು ಏನು ಮಾಡೋದಿಲ್ಲಪ್ಪ, ನಮ್ಗೆ ರಾಜಕೀಯ ನಾಯಕರ ಶ್ರೀರಕ್ಷೆ ಐತೆ ಅಂತ ತಿಳ್ಕೊಂಡಂಥ ಅನೇಕ ಅಧಿಕಾರಿಗಳಿಗೆ ಜ್ವರ ಬರಕ್ಕೆ ಶುರುವಾಗಿದ್ದಾವೆ. ನೋಡೋರು ಮುಂದಿನ ದಿನಮಾನದಾಗ ಮತ್ತೆ ಏನು ಮಾಡೋದ. ನಿನ್ನೆ ನಾನೊಂದು ಹಿಂದುಳಿದವರ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಬಗ್ಗೆ ಒಂದು ಎಪಿಸೋಡ್ ಮಾಡೀನಿ. ಅಲ್ಲಿ ನನ್ನ ಬಾಯ್ತಪ್ಪಿನಿಂದ 2013 ಅಂತ ಆಗ್ತದೆ. ಆದ್ರೆ ಅದು ಆದದ್ದು ಬಿಲ್ಡಿಂಗ್ ಆದದ್ದು 2023. ತಪ್ಪು ತಿಳ್ಕೊಬೇಡ್ರಿ ನೀವು. 2023 ಅಂದ್ರೆ 2.5 ವರ್ಷದಾಗನ ಆ ಬಿಲ್ಡಿಂಗ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಿಲ್ಡಿಂಗ್ ಬೀಳತೈತೆ. ಅದೊಂದು ತಮ್ಮ ಗಮನಕ್ಕೆ ತರ್ತಾನೆ. ಯಾಕಂದ್ರೆ ನನ್ನ ಬಾಯ್ತಪ್ಪಿನಿಂದ ಯಾಕೋ ಏನೋ ನನ್ನ 5 ವರ್ಷದಾಗ ಹೇಳೋದು ಮರ್ತನೆ ಅಂತ ಅನಿಸ್ತೈತೋ ಅಥವಾ ಯಾವಾಗ ಇದ್ರಾಗ ನಾ ಮಾತಾಡಿ ಗೊತ್ತಿಲ್ಲ. ಅದು 2023 ಕಟ್ಟಿದ ಬಿಲ್ಡಿಂಗ್ ಅದು. ನಿನ್ನೆ ನಾನು ಲೈವ್ ಮಾಡಿದಂಥದ್ದು. ದಯಮಾಡಿ ಈ ವಿಷಯಗಳನ್ನ ಆದಷ್ಟು ಲೈಕ್ ಮಾಡುತ್ತ ಬರ್ರಿ, ನೀವು ಶೇರ್ ಮಾಡುತ್ತ ಬರ್ರಿ, ಕಮೆಂಟ್ ಮಾಡುತ್ತ ಬರ್ರಿ, ಆಮ್ಯಾಗ ಸಬ್ಸ್ಕ್ರೈಬ್ ಆಗುತ್ತೆ ಬರ್ರಿ. ದಯಮಾಡಿ ಇನ್ನೊಮ್ಮೆ ತಮ್ಗೆ ವಿನಂತಿ ಮಾಡ್ತೇನೆ. ಇವತ್ತು DCC ಬ್ಯಾಂಕ್ ಚುನಾವಣೆ ಮತ್ತು ರಂಗೇರತೈತಿ. ನಿಪ್ಪಾಣಿ ಒಳಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಭ್ಯರ್ಥಿ ಆಗಿದ್ರು. ಆ ಫಂಕ್ಷನ್ ಮುಗಿದ ನಂತರ ಪತ್ರಿಕಾಗೋಷ್ಠಿ ಒಳಗೆ ರಾಮದುರ್ಗ್ ಕ್ಯಾಂಡಿಡೇಟ್ ನಾವು ಇನ್ನೂ ಫೈನಲ್ ಮಾಡಿಲ್ಲ. ರಾಮದುರ್ಗದಾಗ ಸಾಧ್ಯ ಆತಂದ್ರೆ ನಾವು ಬೇರೆ ಕ್ಯಾಂಡಿಡೇಟ್ನಾಗ ಇಲೆಕ್ಷನ್ ಮಾಡ್ತೀವಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನು ಮಾತಾಡಿದಾರೆ ಅನ್ನೋದು ನೀವು ಕೇಳ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲ, ಜಿದ್ದಾದಿದ್ದೇನು ಆಗಿಲ್ಲ ರೀ. ಕೆಲವೊಂದು ತಾಲೂಕು ಅಷ್ಟೇ ಆಗ್ಬೋದು. ಯಾಕಂದ್ರೆ ನಾವು ಏನಿಲ್ಲ, ಖಾನಾಪುರ ಸ್ಟಾರ್ಟ್ ಮಾಡಿ ನಿಪ್ಪಾಣಿ ಇವತ್ತು ಸಮಾರೋಪ ಮಾಡಿ 11 ತಾಲೂಕು ಆಯ್ತು ನಮ್ಮದ್ರೆ. ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದ್ರೆ ಅದು ಆಗಸ್ಟ್ ಎಂಡಿಗೆ ಮಾಡ್ತಾರೆ. ಸೊ ಜಿದ್ದಾದಿದ್ದು ಏನಿಲ್ಲ ರೀ. ಸಮಾಧಾನಲೇ ನಾನು ಏನಿಲ್ಲ, ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛೆ ಅದೇ ರೀ. ಅಂದರೆ ಎಲ್ಲರೂ ಏನಿಲ್ಲ ಇದೆ ರೀ. ಸತೀಶ್ ಜಾರಕಿಹೊಳಿ ಅವರು ರೀ, ಪ್ರಭಾಕರ್ ಕೋರೆ ಸಾವ್ಕಾರು, ಲಕ್ಷ್ಮಣ್ ಸವದಿ ಅವರು, ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲರೂ ಟೀಮ್ MLAಗಳು MLA ಎಲ್ಲ ಕರ್ಕೊಂಡು ಸಮಾಧಾನಲೇ ಇಲೆಕ್ಷನ್ ಮಾಡಬೇಕು. ಜಿದ್ದಾದಿದ್ದೆ ಆಗಬಾರ್ದು. ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದೆ. ಅಷ್ಟು ಮೀರಿ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು. ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತೀವಿ. ಈಗ ಆಲ್ರೆಡಿ ನಿಮ್ಮ ಇವಾಗ ಬಣ ರಾಜಕೀಯ ಸ್ಟಾರ್ಟ್ ಆಗಿದೆ ಈ ವಿಷಯಕ್ಕೆ ಬಂದಾಗ ಹಾಂ, ಅದ್ರ ಬಗ್ಗೆ ಏನು? ಬಣ ರಾಜಕೀಯ ನಮ್ದೊಂದು ಗ್ರೂಪ್ ಇದ್ದೇ ಇದ್ರಿ. ಮತ್ತು ಇದು ಮೀರಿಯವ್ರಿ. ಸೊ ಕೆಲವೊಂದು ಇನ್ನೊಂದು ಗುಂಪಾದರೂ ನಾವೇನು ಆಶ್ಚರ್ಯ ಪಡಂಗಿಲ್ಲ, ಯಾಕಂದ್ರೆ ರಾಜಕಾರಣದಾಗ ರೀ ಅವ್ರಿಗೂ ಎಲ್ಲ ನಿಲ್ಬೇಕಂತ ಇರ್ತಾರೆ. ಈಗ ನಿಲ್ಲವ್ರೊಬ್ಬರ ಒಂದು ಕಡೆ 3-4 ಜನ ಆಕಾಂಕ್ಷಿ ಇದ್ರೆ ತಿಳ್ಕೊರೆ. ಸೊ ಅವ್ರಿಗೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ನಾಮಕೆ ವಾಸ್ತೆ ಇಲೆಕ್ಷನ್ ಆಗ್ಬೋದು ರೀ, ಕೆಲವೊಂದು ಜೋರಾಗಿ ಇಲೆಕ್ಷನ್ ಆಗ್ಬೋದು. ಅಂದರೆ ಇನ್ನೊಂದು ಗುಂಪು ಆಗ್ತೈತಿಲ್ಲ ಗೊತ್ತಿಲ್ಲ ರೀ. ಸೊ ನಾವು ಆಗಬಾರ್ದಂತ ನಮ್ಮೆಲ್ಲ ಇಚ್ಛೆ ಅದೇ ರೀ. ಎಲ್ಲನೂ ಕಾನ್ಫಿಡೆನ್ಸ್ ತೊಗೊಂಡು ಹೋಗೋಣತ್ತ. ಮತ್ತು ಗುಂಪು ಆಯ್ತಂದ್ರೆ ನಾವು ಇಲ್ಲಿ ಚುನಾವಣೆ ಜೋರಾಗಿ ಮಾಡ್ತೀವಿ ರೀ. ಕಳೆದ ಬಾರಿ ಸೌದಿ ಅವರು ಕೂಡ ಅಸಮಾಧಾನ ಈ ಬಾರಿ ನಿಮ್ಗೆ ಹ್ಞೂ ಹಾಂ, ಅದು ಹೋದ ಸಲನೂ ಎಲ್ಲ ಹೋದ ಸಲ 2020 ರೀ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಅವಿರೋಧ ಆಯ್ಕೆ ಮಾಡಿದ್ದೀರಿ. ಬೋರ್ಡ್ ಆಫ್ ಡೈರೆಕ್ಟ್ರಿಗೂ, ಅಧ್ಯಕ್ಷ, ಉಪಾಧ್ಯಕ್ಷ, ಅಪೇಕ್ಷ ಬ್ಯಾಂಕ್ ಎಲ್ಲರೂ. ಈಗೂ ಆ ಥರ ಅಂದರೆ ಕೆಲವೊಂದು ಹಿರಿಯರು ಮಾತಾಡ್ಕೊಂಡು ನಾವು ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಅಂದರೆ ನಮ್ಮ ಜಿಲ್ಲಾದವ್ರೆ ಮಾಡ್ಬೇಕಂತ. ಸೊ ಅದಕ್ಕೆ ಆ ಥರ ಜಿದ್ದಾದಿದ್ದು ಆಗೋದಿಲ್ಲ. ಅಕಸ್ಮಾತ್ ಬಂದರೆ ಏನು ನಾವು ಒಂದು ಗ್ರೂಪ್ ಮಾಡ್ಕೊಂತಲ್ಲಾರ ಚುನಾವಣೆ ಡೆಫಿನೆಟಾಗಿ ಮಾಡ್ತೀವಿ. ನಾ ಇಲ್ಲರಿ, ನಾನು ಏನಿಲ್ಲ. ಈಗ ನಾವಾಯಿತು ಅಣ್ಣಾ ಸಾಹೇಬ್ ಜೊಲ್ಲೆ ರೀ, ರಮೇಶ್ ಕತ್ತಿ ಅವ್ರ ಫ್ಯಾಮಿಲಿಗೆ ನಮಗೆ ವೈಯಕ್ತಿಕ ಏನೂ ಜಗಳಿಲ್ಲ. ನಮಗೂ ಅವ್ರಿಗೆ ಯಾವುದೂ ಇಲ್ಲ. ರಾಜಕೀಯವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವೆ. ಅವ್ರ ವಿಚಾರ ಬೇರೆ ಇದೆ, ನಮ್ಮ ವಿಚಾರ ಬೇರೆ ಇದೆ.
ಅದನ್ನು ಬಿಟ್ಟು ರಮೇಶ್ ಕತ್ತಿ ಅವ್ರಿಗೆ ನಿಖಿಲ್ ಕತ್ತಿ ಅವ್ರಿಗೆ ವೈಯಕ್ತಿಕ ನಾವು ಯಾವುದೂ ಸಮಸ್ಯೆ ಮಾಡಿಲ್ಲ, ಮಾಡೋದಿಲ್ಲ. ಆದರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಆಗ್ತೈತಿ, ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಅದು ನೋಡೋಣ ಮುಂದೆ ಸರಿ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ, ಎಲ್ಲ ತಿಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು? ಈಗ 11 ತಾಲೂಕೆಲ್ಲ ಮುಗಿದು ರೀ. ಅಂದ್ರೆ ಮೊದಲೇ ಡಿಸೈಡ್ ಮಾಡಿದ್ವಿ, ಅಥಣಿ, ಕಾಗವಾಡ, ಚಿಕ್ಕೋಡಿ, ಹುಕ್ಕೇರಿ ಅವು 4 ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಬೇಡ ಅಂತೇಳಿ. ಈಗ ಅದನ್ನು ಮತ್ತು ಚರ್ಚೆ ನಡೆದಿದ್ದಾರೆ, ಇನ್ನೊಂದು 2 ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ. ಅದನ್ನು ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ. ಹಾಂ, ಇಲ್ಲ ಅವರು ಅದಿಂದ ಐತೆ ನಮ್ಮ ಹೆಸರು ಹೇಳಿ ಓಡಾಡ್ತಾರೆ ಅವ್ರಿ. ಖರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ. ನಾವು ರಾಮದುರ್ ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ. ಆದರೂ ಮಲ್ಲನೇ ಯಾದವ್ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ. ನಾವು ಯಾರಿಗೂ ಇಲ್ಲ, ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದರೂ ಅವ್ರು ಅಡ್ಡಾಡತ್ತಾರೆ. ನಮಗೇನು ಹೇಳಿಲ್ಲ ಅವ್ರು ಚುನಾವಣೆ ಮಾಡ್ರೆ ನಮ್ದು ಇನ್ನೂ ಅದ್ರ ನಮ್ಮದು ಕ್ಯಾಂಡಿಡೇಟ್ ಬೇರೆನೇ ಆಗ್ತೈತ್ರಿ ಅವ್ರು ನಿಂತರು ಅಂದ್ರೆ. MLA MPಗಳು ಆಗ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳು DCC ಬ್ಯಾಂಕ್ ಚುನಾವಣೆಗೋಸ್ಕರ ಒಂದು ಕೈಪಡಿ ನಡೆಸಿದಾರೆ ಅನ್ನುವಂಥ ಒಂದು ಮಾತುಗಳು ಈಗ 10 ವರ್ಷದಿಂದ ಅನ್ನ ಸಬ್ಜಲ್ಲೇ ಡೈರೆಕ್ಟ್ ಅವ್ರನ್ನ ಕೇಳ್ಬೇಕ್ರಿ, ಯಾಕೆ ಎಲ್ಲರೂ ಬರಾಕತ್ತಾರು ಇಷ್ಟು ಮಂದಿ ನನಗೆ ಗೊತ್ತಾಗೋತ್ರಿ. ಈಗ ಅವರೇ ಹೇಳ್ಬೇಕೀಗ ರೀ. ಇಷ್ಟು ಅಂದ್ರೆ ನೀವು ಹೇಳ್ದಂಗೆ MLA MP ಎಕ್ಸ್ ಎಲ್ಲರೂ ಇಂಟ್ರೆಸ್ಟ್ ತೋರ್ಸತ್ತಾರ ರೀ. ಸೊ ಆಮೇಲೆ ಈಗ ಅವ್ರು ನಿಲ್ತು ಅಂದರು ಯಾರಿಗೆ ಅವ್ರಿಗೆ ಬ್ಯಾಡ್ ಅನ್ನೋಕ್ಕೂ ಬರೋದಿಲ್ಲ ರೀ. ಅವ್ರವ್ರ ಇಚ್ಛೆ ಮತ್ತು ಅಲ್ಲಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಗೆದ್ದು ಬರ್ತಾರೆ. ನಾವೇನು ಹೇಳಿದ್ರಿ, ಬ್ಯಾಂಕಿಗೆ ಅನ್ನ ಸಬ್ ಜೊಲ್ಲೆ, ಮಾಂತೇಶ್ ದೊಡ್ಡಗೌಡ್ರಿಂತ ಅನುಭವ ಏನದಾರಲ್ಲ ರೀ, ನಮ್ಮ ಕುಲಗೋಡೆ ಅವರು ಅನುಭವ ಇದ್ದಾರೆ ಬಂದರೆ ನಮಗೆ ಅದನ್ನ ಬ್ಯಾಂಕಿನ ಈಗ ನೋಡಿ ಒಂದೇ ಹೇಳ್ತೀನಿ. ಈಗ ಅನ್ನ ಸಬ್ ಜೊಲ್ಲೆ ಅವರು 25 ವರ್ಷದೊಳಗೆ 4,000 ಕೋಟಿ ಡಿಪಾಸಿಟ್ ಇದೆ. ನಮ್ಮ 100 ವರ್ಷ ಬ್ಯಾಂಕ್ ಇದ್ದರು 6,500ದಿಂದ 7,000 ಕೋಟಿಯಲ್ಲೇ ಓಡಾಡ್ತಾ ಇದ್ವಿ. ನಾವು 10,000 ಕೋಟಿಗೆ ಹೋಗ್ಬೇಕಲ್ಲ. 10,000 ಕೋಟಿಗೆ ಹೋಯ್ತಂದ್ರೆ ಬೇರೆದವ್ರಿಗೆ ಕನ್ಸ್ಯೂಮರ್ಗೆ ಲೋನ್ ಜಾಸ್ತಿ ಕೊಡ್ಬೋದು ರೀ. ರೈತರಿಗೆ 0% ಸಾಲ 3,400 ಕೋಟಿ ಐತೆ, ಅದು 5,000 ಕೊಡ್ಬೋದು. ಅಂದರೆ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡ್ತೀವಿ. ಅದಕ್ಕೆ ಇಂಥ ಟೀಮ್ ಬೇಕಂತ ನಮ್ಮ ಆಸೆ ಇದೆ. ಅದು ಹೇಳಿದಾರು ಇಲ್ಲ, ಅವರು ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಾರೆ ನಾನು ಇಲ್ಲ ಅಂತೇಳಿ. ಅವ್ರು ನಾನು ಪೇಪರಲ್ಲಿ ಓದಿದ್ರೆ. ಸೊ ನಾವು ಇದು ಕಾಗವಾಡ ಅಥಣಿ ಮೋಸ್ಟ್ಲಿ ಲಕ್ಷ್ಮಣ್ ಸಹೋದರ ಅವರೇ ಮಾಡ್ಕೋತಾರೆ. ನಾವು ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಮೋಸ್ಟ್ಲಿ ಅಥಣಿ ಕಾಗವಾಡ ಇಂಟರ್ಫಿಯರ್ ಮಾಡೋದಿಲ್ಲ. ಅವ್ರು ಲಕ್ಷ್ಮಣ್ ಸಹೋದರ ಹೆಂಗೆ ಡಿಸಿಷನ್ ತಗೋತಾರೆ ಅದ್ರ ಮ್ಯಾಗೆ ಹೋಗ್ತಾರೆ. ಅಲ್ಲ ಇನ್ನೂ ರೀ ಇಲೆಕ್ಷನ್ ಆಗ್ಬೇಕ್ರಿ, ಗೆಲ್ಲಬೇಕು. ಎಲ್ಲ ಹಿರಿಯರು ಅದಾರೆ, ಅಷ್ಟು 6-7 ಜನ ಎಲ್ಲರೂ ಕೂಡಬೇಕು. ಅವ್ರು ಯಾರಿಗೆ ಅಧ್ಯಕ್ಷ ಮಾಡಬೇಕು, ಯಾರು ಉಪಾಧ್ಯಕ್ಷ ಮಾಡಿ, ಯಾರನ್ನ ಅಪೇಕ್ಷ ಬ್ಯಾಂಕ್ ಕಳಿಸ್ಬೇಕಂತ ಹಿರಿಯರು ಕೂಡ ಡಿಸಿಷನ್ ಆಗಿ ನಾವೊಬ್ಬ ಮಾಡೋಕ್ಕಾಗೋದಿಲ್ಲ ರೀ. ಈಗ ನಾನು ಅತಿ ಮಾಡೋದಿಲ್ಲ. ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ. ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ, ಅಧ್ಯಕ್ಷ ಆಗಿಲ್ಲ, ಸ್ಪಷ್ಟವಾಗಿ ಇದೇನು ರೀ. ಬೇರೆದವ್ರು ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ. ಅದಕ್ಕೆ ಯಾಕೆಂದ್ರೆ ಸೆಪ್ಟೆಂಬರ್ 1st ವೀಕ್ದಾಗ ಎಲ್ಲ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗ್ತಾಯಿದ್ರಿ. ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವು ನಾವು ಈಗ ಆ ಥರ ಎಲ್ಲ ಏನಿಲ್ಲ. ಹುಕ್ಕೇರಿ ಇನ್ನೊಂದು ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ. ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡೋಕೆ ಹೆಂಗೆ ಬರ್ತದೆ, ಅವರ ಜನ ಹಾಕಂದಾಗ ಅವ್ರು ಬ್ಯಾಡ್ ಅಂದರೆ ಬಿಡ್ತು, ಅಲ್ಲಿ ಜನ ನಿಲ್ಸಂದ್ರೆ ನಿಲ್ಲಿಸ್ತೇವೆ ರೀ. ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವ್ರಿಗೆ ನಾವೇನು ವಿರೋಧ ಮಾಡೋದಿಲ್ಲ, ಮಾಡೋಕ್ಕೆ ಹೋಗೋದಿಲ್ಲ. ರಾಜಕೀಯವಾಗಿ ನಮಗೆ ಅವ್ರಿಗೆ ವ್ಯತ್ಯಾಸ ಇದೆ ರೀ. ನಾಳೆ ರಾಹುಲ್ ಗಾಂಧಿ ಅವರು ಮತಗಳತನ ಆಗೈತೆ. ಅದ್ರ ಪ್ರಯುಕ್ತ ನಾಳೆ ಒಂದು ಚುನಾವಣೆ ಒಂದು ಇದನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅವರು ಚುನಾವಣೆ ಈಗ ನಾವು ಒಂದೇ ಹೇಳ್ತೀನಿ ರೀ, ಮಹಾರಾಷ್ಟ್ರ ಒಳಗೂ ಲೋಕಸಭಾ ಸೀಟ್ ಹೈಯೆಸ್ಟ್ ಗೆದ್ದಿದೆ ಯಾರು ಕಾಂಗ್ರೆಸ್ ಎಲ್ಲ ಕೂಡಿ. ಅವಾಗ ಏನೂ ಇಲ್ಲ, ಎಲ್ಲ ಕರೆಕ್ಟ್ ಐತೆ. ಅಂದರೆ ಕರ್ನಾಟಕದಾಗ ಅವ್ರು ಬಹುಮತ ಬಂತರು ಅವರು. ಅವಾಗ ಇವನ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೂ ಇಲ್ಲ. ಅವ್ರು ಯಾವಾಗ ಸೋಲ್ತಾರೆ ಹಿಂಗೆ ಅಲಿಗೇಷನ್ ಮಾಡ್ತಾರೆ, ಇದು ಜನಕ್ಕೂ ಗೊತ್ತೈತಿ. ಈವನ್ ಸುಪ್ರೀಂ ಕೋರ್ಟ್ನಾಗ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಈ ಥರ ಮಾಡೋದಕ್ಕಿಂತ ಬೇರೆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಪದೇ ಪದೇ ಅಂದರೆ ಇದೇ ವಿಚಾರ ಇಟ್ಕೊಂಡು ಇದು ಮತಗಳತನ ಆಗಿತ್ತು. ಇದರಿಂದ ನಾಳೆ ದೊಡ್ಡ ಪ್ರಮಾಣ ಪ್ರತಿಭಟನೆ ಎಲ್ಲರೂ ಬರಬೇಕು ಮಾಡ್ತಾ ಇದ್ದಾರೆ. ನಾನು ಟಿ ವಿಯಲ್ಲಿ ಓದಿದ್ದೆ. ಸೊ ಅದಕ್ಕೆ ನೋಡಿರಿ ಇಲೆಕ್ಷನ್ ಕಮಿಷನ್ ಇರ್ತೈತೆ ರೀ, ಅದಕ್ಕಾದಂಥ ವ್ಯವಸ್ಥೆ ಇರ್ತೈತಿ. ಅದಕ್ಕೆ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಈ ಥರ ಅಲಿಗೇಷನ್ ಮಾಡಿ ಏನಾದ್ರು ಸಾಕ್ಷಿ ಇದ್ರೆ ಸುಪ್ರೀಂ ಕೋರ್ಟ್ ಕೊಡಬೇಕು. ಯಾಕಂದ್ರೆ ಒಂದು ಸಲ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಜನರು ವಿಶ್ವಾಸ ಕಳ್ಕೊಬಾರ್ದು, ಈ ಥರ ಮಾಡಬಾರ್ದು ಅಂತೇಳಿ ನನ್ನ ವಿಚಾರ. ಅದನ್ನು ಬಿಟ್ಟು ಬೇರೆ ಸಾಕಷ್ಟು ಇಶ್ಯೂ ಅದಾವ್ರು, ಅದ್ರ ಮ್ಯಾಗೆ ಚರ್ಚೆ ಮಾಡಿದ್ರೆ ಚಲೋ ಅದು.